ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇವತ್ತು ಚಂದ್ರಶೇಖರ ಆಜಾದ್ ಅವರ ಮೂಲ ಹೆಸರು ಚಂದ್ರಶೇಖರ ಸೀತಾರಾಮ್ ತಿವಾರಿ. ಅವರ ಹುಟ್ಟುಹಬ್ಬ. ಅವರನ್ನು ನೆನಪಿಸಿಕೊಳ್ಳುತ್ತಾ ಶತ ನಮನಗಳನ್ನು ಆ ಮಹಾನುಭಾವನಿಗೆ ಸಲ್ಲಿಸುತ್ತಾ ಅಂತಹ ದಿವ್ಯ ಕ್ರಾಂತಿಕಾರಿ ಹುಟ್ಟಿದಂಥ ಈ ಸುದಿನದಂದು ಇನ್ನೊಬ್ಬ ಕ್ರಾಂತಿಕಾರಿಯ ಕೋಟ ನೆನಪಿಸ್ಕೊಳ್ತಾ ಇದ್ದೀನಿ ನಾನು. ನೀನು ಅನ್ಯಾಯವಾದಾಗ ಅದನ್ನು ಖಂಡಿಸದೇ ಇದ್ದರೆ, ನಿನ್ನೊಳಗೊಬ್ಬ ಹೋರಾಟ ಉದಯಿಸದೇ ಇದ್ದರೆ ನೀನು ಗುಲಾಮ ಗಿರಿಯನ್ನು ಒಪ್ಪಿಕೊಂಡಂತೆ, ಅದಕ್ಕೆ ನೀನು ಶರಣಾದಂತೆ ಅಂಥೇಳಿ ಮತ್ತೊಬ್ಬ ಕ್ರಾಂತಿಕಾರಿ ಚೆ ಗುವೆರಾ ಹೇಳಿದ್ದಾನೆ. ಒಂದು ಕಡೆ ಚಂದ್ರಶೇಖರ ಆಜಾದ್ ಅವರ ಬರ್ತ್ಡೇ ಇವತ್ತು. ಮಹಾಭಾರತದ ಒಂದು ಪ್ರಸಂಗ ಇದೆ, ಅದನ್ನು ಹೇಳಿಬಿಟ್ಟು ನಾನು ಈ ಡಿಬೇಟ್ನ ಸ್ಟಾರ್ಟ್ ಮಾಡ್ತೀನಿ. ಶ್ರೀಕೃಷ್ಣ ಸಂಧಾನದ ಸಂದರ್ಭ ಅದು. ದ್ರೌಪದಿ ವಸ್ತ್ರಾಪಹರಣ ಆಗಿಬಿಟ್ಟಿರುತ್ತೆ. ಪ್ರತಿಯೊಬ್ಬನೂ ಕೂಡ ನನ್ನ ಮನೆ ಕೃಷ್ಣ ಬರ್ತಾನೆ, ಕೃಷ್ಣ ನನ್ನ ಮನೆಗಲ್ಲದೆ ಇನ್ಯಾರ ಮನೆಗೆ ಬರ್ತಾನೆ, ಇನ್ಯಾರ ಮನೆಗೆ ಬರೋಕ್ಕೆ ಸಾಧ್ಯ, ಬಂದರೆ ನನ್ನ ಮನೆಗೆ ಬರಬೇಕು ಅಂತೇಳಿ ಏನು ಹಾರ ತುರಾಯಿ ಶೃಂಗಾರ ಎಲ್ಲ ಮಾಡ್ಕೊಂಡು ಬೀದಿಗಳಲ್ಲಿ ಮನೆಗಳಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುರ್ಜಯ, ದುರ್ಬಾಹು ಎಲ್ಲರೂ ಕೂಡ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಆದರೆ ಕೃಷ್ಣ ಯಾರ ಮನೆಗೂ ಹೋಗಲ್ಲ. ಕೃಷ್ಣ ಹೋಗಿದ್ದು ವಿದುರನ ಮನೆಗೆ. ಎಲ್ರಿಗೂ ಆಶ್ಚರ್ಯ, ಏನಿದು ವಿದುರನ ಮನೆಗೆ ಹೋಗ್ಬಿಟ್ಟ, ದುರ್ಯೋಧನ ಮನೆಗೆ ಬರಲಿಲ್ಲ, ಈ ಕಡೆ ದುಶ್ಯಾಸನ ಮನೆಗೆ ಬರಲಿಲ್ಲ, ಹೆಂಗೆ ಈ ಥರ ಮಾಡಿಬಿಟ್ಟನಲ್ಲ ಕೃಷ್ಣ ಅಂದಾಗ ಕೃಷ್ಣ ಒಂದು ಮಾತು ಹೇಳ್ತಾನಾಗ. ಏನು ಹೇಳ್ತಾನೆ ಅಂದರೆ, ಇಷ್ಟು ಜನ ಇದ್ರಿ, ಪಂಚ ಪಾಂಡವರಿದ್ದರು, ಆ ಕಡೆ ಕೌರವರಿದ್ದರು, ಖುದ್ದು ದ್ರೋಣಾಚಾರ್ಯರಿದ್ದರು, ಭೀಷ್ಮರಿದ್ದರು, ಈ ಸಭಾಂಗಣದಲ್ಲಿ ಧೃತರಾಷ್ಟ್ರ ಇದ್ದರು, ಗಾಂಧಾರಿ ಇದ್ದರು, ಯಾರೊಬ್ಬರು ಈ ದ್ರೌಪದಿಯ ವಸ್ತ್ರಾಪಹರಣವನ್ನು ನೀಚತನದ್ದಿದು, ಇದು ಸರಿಯಿಲ್ಲ, ಇದು ತಪ್ಪು ಅಂತ ಖಂಡಿಸಲಿಲ್ಲ. ಖಂಡಿಸಿದ ಒಬ್ಬನೇ ಒಬ್ಬ ಗಂಡಸು ಆ ವೇದಿಕೆಯಲ್ಲಿ ಇದ್ದದ್ದವತ್ತಿಗೆ ವಿದುರ, ಒನ್ ಆ್ಯಂಡ್ ಓನ್ಲಿ ವಿದುರ ಮಾತ್ರ ಖಂಡಿಸಿದ್ದದನ್ನು. ನೀವು ಮಾಡ್ತಿರೋದು ತಪ್ಪು ಅಂತೇಳಿ ಅಷ್ಟು ಜನರ ಸಮ್ಮುಖದಲ್ಲಿ ಒಬ್ಬ ವಾಯ್ಸ್ ರೈಸ್ ಮಾಡಿದ್ನಲ್ಲ, ಅವನೇ ವಿದುರ. ಕೃಷ್ಣ ಯಾರಿಗೆ ಮರ್ಯಾದೆ ಕೊಟ್ಟ ಹೇಳಿ? ವಿದುರನಿಗೆ ಮರ್ಯಾದೆ ಕೊಟ್ಟ ಅವತ್ತು. ಯಾಕೆ? ಅನ್ಯಾಯವಾಗಿದ್ದನ್ನು, ತನಗೆ ಮುಂದೆ ಬರ್ತಕ್ಕಂಥ ಅಪಾಯಗಳನ್ನು ಲೆಕ್ಕಿಸದೆ ದುರ್ಯೋಧನನ ಎದುರು ಹಾಕ್ಕೊಂಡು, ದುಶ್ಯಾಸನ ಅಷ್ಟು ಕೌರವರನ್ನ ಎದುರು ಹಾಕ್ಕೊಂಡು, ಧೃತರಾಷ್ಟ್ರನ ಎದುರು ಹಾಕ್ಕೊಂಡು ಒಬ್ಬ ಮಾತಾಡಿದ್ನಲ್ಲ, ಅವರ ಪಾಳ್ಯದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಅದು ನಮಗೆ ಗ್ರೇಟ್ನೆಸ್ ಅಂತ ಅನ್ನಿಸ್ತು ಅಂತ ಹೇಳಿ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅನ್ಯಾಯ ಆಗುವುದಕ್ಕೆ, ಒಂದು ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗಿದೆ ಅಂದಾಗ ಅದ್ರ ಬಗ್ಗೆ ಎಲ್ಲೋ ಒಂದು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ, ಯಾರೊಬ್ಬರು ಮಾತಾಡ್ತಾ ಇದ್ದಾರೆ ಎಂದಾಗ ನಮಗೆ ಯೋಗ್ಯತೆ ಇದ್ದರೆ ಅದನ್ನು ಸಪೋರ್ಟ್ ಮಾಡಬೇಕು. ಯೋಗ್ಯತೆ ಇಲ್ವಾ, ಸುಮ್ಮನಾದರೂ ಇರಬೇಕ್ರಿ. ಎರಡೇ, ನನ್ನ ಕೈಲಿ ಆಗ್ತಿಲ್ಲ, ಅವರೇನೋ ಮಾಡ್ತಿದ್ದಾರಪ್ಪ ಅಂಥೇಳಿ. ಬದಲಿಗೆ ನಾನು ಆ ಹೋರಾಟವನ್ನು ಹತ್ತಿಕ್ಕೋದು, ಆ ಹೋರಾಟಕ್ಕೆ ನನಗೆ ಬಂದಂಥ ಪೋಸ್ಟ್ಗಳನ್ನು ಮಾಡೋದು, ಅದನ್ನು ಹೇಗೆ ದಮನಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡೋದಿದೆಯಲ್ಲ, ನಾಟ್ ಫೇರ್. ಯಾವ ಕಾಲದಲ್ಲೂ ಕೂಡ ಈ ನಸುಗುನ್ನಿ ಕಾಯಿಗಳಿದ್ದಾರಲ್ಲ, ಈ ಶಕುನಿ ತಂತ್ರಗಳನ್ನು ಮಾಡ್ತಾರಲ್ಲ, ನೋ, ನಾಟ್ ಫೇರ್. ಇವತ್ತು ನೋಡಿ, ಸೇಮು ಪಂಜಾಬ್ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬಂದಾಗ ಏನೆಲ್ಲ ತೊಂದರೆಗಳನ್ನು, ಏನೆಲ್ಲ ಆರೋಪಗಳನ್ನು ಆ ಕೃಷಿ ಮಾಡಿ ನಮಗೆ ಅನ್ನ ಹಾಕುವಂಥ ಒಬ್ಬ ರೈತ ಫೇಸ್ ಮಾಡಿದ್ನೋ, ಅದೇ ಸಿಚುವೇಷನನ್ನು ಇವತ್ತು ನೀಟ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು, ಅವ್ರಿಗಾದಂಥ ಅನ್ಯಾಯವನ್ನು ಖಂಡಿಸ್ಲಿಕ್ಕೆ ಬಂದಿರತಕ್ಕಂಥ ಜನ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? 16 ಮೆಟ್ರೋ ಸ್ಟೇಷನ್ಗಳು ಬಂದ್ರಿ ಇವತ್ತು. 16 ಮೆಟ್ರೋ ಸ್ಟೇಷನ್ ಬಂದ್. ಏನಕ್ಕೆ ಹೇಳಿ? ಜಂತರ್ ಮಂತರ್ಗೆ ಬಂದುಬಿಡ್ತಾರೆ ಇವರು, ಈ ಪ್ರೊಟೆಸ್ಟಲ್ಲಿ ಕೈ ಜೋಡಿಸ್ಬಿಡ್ತಾರೆ ಇವರು ಅಂಥೇಳಿ ಈ ಕೆಲಸಕ್ಕೆ ಇಳಿದಿದ್ದಾರಲ್ಲ ಇಲ್ಲಿ. ಹೌ ಫಾರ್ ಇಟ್ ಈಸ್ ಗುಡ್? ಎಷ್ಟರ ಮಟ್ಟಿಗೆ ಇದು ಸರಿ? ಇದನ್ನು ಖಂಡಿಸಿ ಪ್ರತಿಭಟನೆ ಮುಂದುವರಿತಾ ಇದೆ. 16 ಮೆಟ್ರೋ ಸ್ಟೇಷನ್ಗಳು ಸಂಪೂರ್ಣವಾಗಿ ದೆಹಲಿಯಲ್ಲಿ ಬಂದಾಗಿವೆ. ಏನು ಹೇಳ್ತಿದ್ದಾರೆ ಗೊತ್ತಾ ಅವರು? ಭದ್ರತಾ ಕಾರಣ. ಇದೊಂದಿದೆ ನಮ್ಮ ದೇಶದಲ್ಲಿ. ನೀವೇನಾದರೂ ಕೇಳಿ, ಭದ್ರತಾ ಕಾರಣ, ಸೆಕ್ಯೂರಿಟಿ ಇಶ್ಯೂಸ್, ಸೀಕ್ರೆಸಿ. ಒಂದು ಭದ್ರತಾ, ಇನ್ನೊಂದು ಗೌಪ್ಯತಾ. ಸೀಕ್ರೆಟ್ ಇದು ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಎಲ್ಲೆಲ್ಲಿ ಹಗರಣದ ವಾಸನೆಗಳಿರುತ್ತೋ, ಎಲ್ಲೆಲ್ಲಿ ಇವರಿಗೆ ಸೋಲಿರುತ್ತೋ, ಇವರಿಗೆ ಹಿನ್ನಡೆ ಇರುತ್ತೋ, ಇವರಿಗೆ ಅವಮಾನ ಇರುತ್ತೋ, ಇವರಿಗೆ ಒಂದು ರೀತಿಯಲ್ಲಿ ಪ್ರತಿರೋಧ ಇರುತ್ತೋ, ಅಂಥ ಎಲ್ಲ ಜಾಗದಲ್ಲಿ ಸೆಕ್ಯೂರಿಟಿ ಮತ್ತು ಗೌಪ್ಯತೆ, ಭದ್ರತೆ, ಗೌಪ್ಯತೆ, ಇವೆರಡನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ವ್ಯವಸ್ಥಿತವಾಗಿ ಒಂದು ಹೋರಾಟವನ್ನು ಹತ್ತಿಕ್ಕಣುವ ಅಂಥೇಳಿ ಪ್ಲಾನ್ ನಡೀತಾ ಇದೆ. ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ ಬಂದ್ ಮಾಡಲಾಗ್ತಾ ಇದೆ. ಯಾವ್ಯಾವ ಮಾರ್ಗ ಗೊತ್ತಾ ನಿಮಗೆ? ಲೋಕ ಕಲ್ಯಾಣ ಮಾರ್ಗ,
ರಾಜೀವ್ ಚೌಕ್, ಪಟೇಲ್ ಚೌಕ್, ರಾಮಕೃಷ್ಣಾಶ್ರಮ ಮಾರ್ಗ, ಬಾರಾಖಂಬಾ ರಸ್ತೆ, ಸುಪ್ರೀಂ ಕೋರ್ಟ್ ಸೇವಾ ತೀರ್ಥ, ಜನಪಥ್, ಮಂಡಿ ಹೌಸ್, ಸೆಂಟ್ರಲ್ ಸೆಕ್ರೆಟರಿಯೇಟ್, ITO, ದೆಹಲಿ ಗೇಟ್, ಇಂದ್ರಪ್ರಸ್ಥ, ಖಾನ್ ಮಾರ್ಕೆಟ್ ಸ್ಟೇಷನ್, ಚೋರ್ಬಾಗ್, ಶಿವಾಜಿ ಸ್ಟೇಡಿಯಂ ಮೆಟ್ರೋ ನಿಲ್ದಾಣ ಬಂದಾಗಿದೆ. ರಾಜೀವ್ ಚೌಕ್, ಮಂಡಿ ಹೌಸ್, ಸೆಂಟ್ರಲ್ ಸೆಕ್ರೆಟರಿಯೇಟ್ನಲ್ಲಿ ಇಂಟರ್ಚೇಂಜ್ ಸೌಲಭ್ಯ ಲಭ್ಯವಿದೆ ಅಂತೇಳಿ ಮೆಟ್ರೋ ಪ್ರಕಟಣೆ ಇದೆ. ಮೆಟ್ರೋ ಸೇವೆ ಸ್ಥಗಿತವಾಯಿತಲ್ಲ, ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗೋಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಮ್ಹೌ ದೇ ವಿಲ್ ರೀಚ್. ಪ್ರತಿಭಟನೆಗಳನ್ನು ಮೆಟ್ರೋ ಇಲ್ಲದ ಕಾಲದಲ್ಲೂ ಮಾಡಿದ್ದಾರೆ ರೀ. ಮೆಟ್ರೋ ಇಲ್ಲದ ಕಾಲದಲ್ಲೂ ಮಾಡಿದ್ದಾರೆ, ಬಸ್ ಇಲ್ಲದ ಕಾಲದಲ್ಲೂ ಮಾಡಿದ್ದಾರೆ, ಮೋಟಾರ್ಗಳು ಇರಲಿಲ್ವಲ್ಲ ಆ ಕಾಲದಲ್ಲೂ ಮಾಡಿದ್ದಾರೆ, ಸೈಕಲ್ ಇದ್ದ ಕಾಲದಲ್ಲೂ ಮಾಡಿದ್ದಾರೆ. ಅಂದರೆ ನಿಮಗಿಂಥ ಪ್ರತಿಭಟನೆಗಳಿಗೆ ಒಂದು ವಿಲ್ ಬೇಕಷ್ಟೇ, ಮೆಟ್ರೋ ಅಲ್ಲ. ಇರಲಿ. ಸೊ ಬೇಡಿಕೆ ಈಡೇರಿದರೆ ಉಪವಾಸ ವಾಪಸ್ ತೊಗೊಳ್ತೀವಿ, ನಮ್ಮ ಬೇಡಿಕೆ ಈಡೇರಿಸಿದ್ರೆ ಸತ್ಯಾಗ್ರಹ ಹಿಂಪಡೆಯೋಕ್ಕೆ ಸಿದ್ಧ ಅಂತೇಳಿ ಒಂದು ಕಡೆ ವಿಡಿಯೋ ಹೇಳಿಕೆಯನ್ನು ಸೋನಮ್ ವಾಂಗ್ಚುಕ್ ಬಿಡುಗಡೆ ಮಾಡಿದ್ದಾರೆ. ಇರಲಿ. ನನ್ನ ಪಾಯಿಂಟ್ ಏನಂದರೆ, ಇಡೀ ಪ್ರತಿಭಟನೆಯನ್ನು ತುಂಬ ನೆಗೆಟಿವ್ ಆಗಿ ನೋಡಲಾಗ್ತಿದೆ ರೀ. ತುಂಬ ನೆಗೆಟಿವ್ ಆಗಿ ನೋಡಲಾಗ್ತಾ ಇದೆ. ಇಷ್ಟು ಅವಶ್ಯಕತೆ ಇಲ್ಲ. ಯಾರೋ ಒಬ್ಬರು ಇವತ್ತು ಒಂದು ಆಹಾರ ಹಂಚಲಿಕೆ ಅಂತ ಬಂದಿದ್ದರಲ್ಲಿ, ಇದೇ ನಮ್ಮ ಫ್ರೀಡಮ್ ಪಾರ್ಕ್ಗೆ ಬಂದಿದ್ರು ಯಾರೋ. ಇಲ್ಲಿ ನೆನ್ನೆದು ಒಂದು ಗಮನಿಸ್ತಾ ಇದ್ದೆ ನಾನು. ಇಬ್ಬರು ದಂಪತಿಗಳು ಒಂದು 300-400 ವಡಾಪಾವ್ ತಂದುಬಿಟ್ಟಿದ್ದಾರೆ ಅವರು. ವಡಾಪಾವ್. ಹೆಂಡತಿ ಏನೋ ಒಂದು ಇದು ಮಾಡ್ತಾರಂತೆ ಕೆಲಸ, ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಾರಂತೆ, ಗಂಡ ಏನೋ ಆಟೋಮೊಬೈಲ್ಸಲ್ಲೇನೋ ಇದ್ದಾರಂತೆ. ನಮ್ಮ ಬಿಸ್ನೆಸ್ ಬಂದ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇವತ್ತು. ಏನಕ್ಕೆ ಹಂಚ್ತಾ ಇದ್ದೀರಿ ವಡಾಪಾವ್ ಅಂದರೆ, ಏನೋ ಹೆಲ್ಪ್ ಆಗಲಿ ಬಿಡಿ ಸರ್, ನನಗಿಬ್ಬರು ಮಕ್ಕಳಿದ್ದಾರೆ, ಮುಂದಕ್ಕೇನೋ ಎಕ್ಸಾಮ್ ಬರೀತಾರೆ ಅವರು, ನಮ್ಮದು ಬಿಡಿ ಸರ್ ಏನೋ ನಡೆಯುತ್ತೆ, ಯಾರೋ ಬಂದಿದ್ದಾರಲ್ಲ ಒಂದು ವಡಾಪಾವ್ ತಿನ್ನಲಿ ಅವರು ಅಂತಾರೆ. ವೈ, ಯಾಕೆ? ಇದೇ ಪ್ರತಿಭಟನೆಯಲ್ಲಿ ಬಹುಶಃ ನೀವು ಬೇರೆ ಕಡೆ ನೋಡಿರಬಹುದೇನೋ, TV5 ಬೇರೆ ಮಾಧ್ಯಮಗಳಲ್ಲಿ ನಿಮಗೆ ಕಾಣಿಸಿರ್ಲಿಕ್ಕಿಲ್ಲ. TV5 ನಾವು ತೋರಿಸ್ತಾ ಇದ್ದೀವಿ. ಇದು ಈ ಪ್ರತಿಭಟನೆ ಇನ್ನೊಂದು ಮುಖ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾರೋ ಫುಡ್ ಆರ್ಡರ್ ಮಾಡ್ತಾ ಇದ್ದಾರೆ, ಸ್ವಿಗ್ಗಿನೋ, ಝೊಮ್ಯಾಟೋನೋ, ಈ ವಾಲ್ಮಾರ್ಟೋ, ಯಾವುದೋ ಇನ್ಸ್ಟಾಮಾರ್ಟೋ, ಯಾವುದೋ ಒಂದರಿಂದ ಅಲ್ಲಿ ಬಂದು ಆಹಾರದ ರಾಶಿ ಬೀಳ್ತಾ ಇದೆ. ಕೀಪ್ ಇನ್ ಮೈಂಡ್. ಏನಕ್ಕೆ ಹೇಳಿ? ಏನಕ್ಕೆ? ವೈ? ಪ್ರತಿಭಟನೆ ಮಾಡ್ತಿರೋ ಕಾಸ್ ಕರೆಕ್ಟಾಗಿದೆ ಅಂತ. ಪ್ರತಿಭಟನೆ ಮಾಡೋ ದೇಶದ್ರೋಹಿಗಳಾಗಿದ್ದಿದ್ರೆ, ನೀಟಲ್ಲಿ ಕ್ವಶನ್ ಪೇಪರಲ್ಲಿ ಲೀಕ್ ಆಗಿಲ್ಲ ಅಂತ ಆಗಿದ್ದಿದ್ರೆ, ಯಾರು ಇಂಥ ಹುಂಬ ಪ್ರತಿಭಟನೆಗಳು ಇದು ಅಂತೇಳಿ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಪ್ರತಿಭಟನೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸುಮ್ಮನೆ ವಿಡಿಯೋ ನೋಡ್ಕೊಂಡು ಬನ್ನಿ. ಒಂದು ನಿಮಿಷ ನಿಮಗೆ ಅವಕಾಶ ಕೊಡ್ತೀನಿ. ಸುಮ್ಮನೆ ವಿಡಿಯೋಗಳು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅಲ್ಲೇನು ನಡೀತಿದೆ ಅಂತ.